ನಾನಿವತ್ತು ನಿಮಗೆ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಳ್ಳೋದು, ಇದು ನಿಮಗೆ ಫೇಶಿಯಲ್ ಆಗಿನೂ ವರ್ಕ್ ಆಗುತ್ತೆ, ಹಾಗೆ ಇನ್ಸ್ಟೆಂಟ್ ಬ್ಲೀಚ್ ರೀತಿಯೂ ವರ್ಕ್ ಆಗುತ್ತೆ. ಇದರಿಂದ ಸ್ಕಿನ್ ತುಂಬ ಗ್ಲೋ ಬರುತ್ತೆ ಮತ್ತು ನಿಮ್ಮ ಸ್ಕಿನ್ ಟೋನ್ ಕೂಡ ತುಂಬ ಲೈಟನ್ ಆಗುತ್ತೆ, ಹಾಗೆ ನೀವು ತುಂಬ ಬ್ರೈಟಾಗಿ ಕೂಡ ಕಾಣಿಸ್ತೀರಾ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲನ್ನು ತೊಗೊಂಡು ಅಲ್ಲಿ ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲದ ಪುಡಿನೂ ಹಾಕ್ಕೊಳ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಲ್ಲ. ನಂತರ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ನಿಂಬೆಹಣ್ಣಿನ ರಸ ಅಲರ್ಜಿ ಇದ್ದರೆ ನೀವು ಬೇಕಿದ್ರೆ ಟೊಮೆಟೊ ರಸ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಚಮಚದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ. ನಿಮಗೆ ಏನು ಪಾರ್ಲರಲ್ಲಿ ನೀವು ಬ್ಲೀಚ್ ಮಾಡಿಸಿದಾಗ ಅಥವಾ ಫೇಶಿಯಲ್ ಮಾಡಿಸಿದಾಗ ಯಾವ ಗ್ಲೋ ಬರುತ್ತೆ ಅದೇ ಗ್ಲೋನ ಕೊಡುತ್ತೆ. ಇದನ್ನು ನೀವು ಕೈ ಕಾಲಿಗೆ ಕೂಡ ಟ್ರೈ ಮಾಡ್ಬೋದು. ಮೊದಲಿಗೆ ಕೈ ಕಾಲಿಗೆ ಟ್ರೈ ಮಾಡಿ, ನಂತರ ನೀವು ಫೇಸಿಗೆ ಟ್ರೈ ಮಾಡಿ ಈ ರೆಮಿಡಿನ. ಯಾರಿಗಾದರೂ ನಿಂಬೆಹಣ್ಣಿನ ಅಲರ್ಜಿ ಇದ್ದರೆ ನೀವು ಬೇಕಿದ್ರಲ್ಲಿ ಟೊಮೆಟೊ ರಸ ಕೂಡ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾನ. ಇದು ನಿಮಗೆ ಆಪ್ಷನಲ್, ಆದರೆ ಇದನ್ನು ಹಾಕೋದ್ರಿಂದನೇ ನಿಮಗೆ ಬ್ಲೀಚ್ ವರ್ಕ್ ಆಗೋದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಮೊದಲಿಗೆ ನಿಮ್ಮ ಕೈ ಕಾಲಿಗೆ ಟ್ರೈ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದ ಸೆನ್ಸಿಟಿವ್ ಇಲ್ಲ ಸ್ಕಿನ್ನು, ಓಕೆ ಅಡ್ಜಸ್ಟ್ ಆಯಿತು ಅಂತಂದರೆ ನಂತರ ಫೇಸಿಗೆ ಟ್ರೈ ಮಾಡಿ. ಇದನ್ನು ನಾನು ಫೇಸಿಗೆ ಟ್ರೈ ಮಾಡಿದ್ದೀನಿ, ಆದರೆ ನನಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಮೊದಲಿಗೆ ಸ್ಕಿನ್ನಿಗೆ ಅಂದರೆ ಕೈಗೆ ಮತ್ತು ಕಾಲಿಗೆ ಟ್ರೈ ಮಾಡಿ, ನಂತರ ಫೇಸಿಗೆ ಟ್ರೈ ಮಾಡಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಸೋಡಾ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನಾವು ಹೊರಗಡೆಯಿಂದ ಏನು ಕೆಮಿಕಲ್ ಬ್ಲೀಚ್ನ ತೊಗೊಂಡು ಬಂದು ಯೂಸ್ ಮಾಡೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಬೆಲ್ಲದ ಪುಡಿ, ಲೆಮನ್, ಹಾಗೆ ಸ್ವಲ್ಪ ಸೋಡಾ ಮತ್ತು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು. ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟು ಕೈಗೆ ಮತ್ತು ಕಾಲಿಗೆ ಹಚ್ಕೊಂಡು ನಿಮ್ಗೆ ಯಾವುದೇ ರೀತಿಯಾದ ರಿಯಾಕ್ಷನ್ ಆಗಿಲ್ಲ, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ದರೆ ಕೆಲವ್ರಿಗೆ ರಿಯಾಕ್ಟ್ ಆಗುತ್ತೆ ಅಥವಾ ಅವ್ರ ಸ್ಕಿನ್ ಅಡ್ಜಸ್ಟ್ ಆಗಲ್ಲ. ಸೊ ಆದಷ್ಟು ನೀವು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆ ನಂತರ ಫೇಸಿಗೆ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಯಾರಿಗಾದರೂ ಕೈ ಕಾಲು ಕೂಡ ತುಂಬ ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ ಇದನ್ನು ಬ್ಲೀಚ್ ಕೂಡ ನೀವು ಟ್ರೈ ಮಾಡ್ಬೋದು. ಇದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ, ತುಂಬ ಗ್ಲೋ ಕೊಡುತ್ತೆ. ಮತ್ತು ನಿಮಗೆ ಏನು ಪಾರ್ಲರಲ್ಲಿ ನೀವು ಫೇಶಿಯಲ್ ಮಾಡಿಸಿದಾಗ ಅಥವಾ ಬ್ಲೀಚ್ ಮಾಡಿಸಿದಾಗ ಯಾವುದು ಗ್ಲೋ ಬರುತ್ತೆ ಅದೇ ರೀತಿಯಾಗಿ ಗ್ಲೋ ನಿಮಗೆ ಬರುತ್ತೆ. ಯಾವುದಾದ್ರೂ ಫಂಕ್ಷನ್ ಇದೆ, ಇಮಿಡಿಯೇಟಾಗಿ ರೆಡಿ ಆಗಬೇಕು, ಕೈಕಾಲೆಲ್ಲ ತುಂಬ ಟ್ಯಾನ್ ಆಗಿದೆ, ಮುಖ ಎಲ್ಲ ತುಂಬ ಟ್ಯಾನ್ ಆಗಿದೆ ಅಂದರೆ ಖಂಡಿತ ಟ್ರೈ ಮಾಡಿ. ಆದಷ್ಟು ಮೊದಲಿಗೆ ಕೈ ಕಾಲಿಗೆ ಟ್ರೈ ಮಾಡಿ, ನಂತರ ಫೇಸಿಗೆ ಟ್ರೈ ಮಾಡಿ. ನೀವು ಬೇಕಿದ್ರೆ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಹೊರಗಡೆಯಿಂದ ತೊಗೊಬರೋಂಥ ಕೆಮಿಕಲ್ ಬ್ಲೀಚ್ಗಿಂತ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಳೋದು. ನಿಮಗೆ ಪಾರ್ಲರ್ಗೆ ಹೋದರೆ 1000 ರೂಪಾಯಿ ಖರ್ಚು ಮಾಡೋದಕ್ಕಿಂತ ಇಲ್ಲಿ ನಿಮಗೆ 2 ರೂಪಾಯಿ ಒಳಗಡೆ ನಿಮಗೆ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಇದರಿಂದ ಸ್ಕಿನ್ ತುಂಬ ಲೈಟನ್ ಆಗುತ್ತೆ, ಹಾಗೆ ಬ್ರೈಟನ್ ಕೂಡ ಆಗುತ್ತೆ. ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ ಅದನ್ನು ನಾವು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಡ್ರೈ ಆದ ನಂತರ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಏನು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದ್ಸಲ ನಾವು ನೀಟಾಗಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡ್ಕೋಬೇಕು. ನಂತರ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ.
ನಾವು ಈ ರೀತಿಯಾಗಿ ಯಾವುದೇ ರೆಮಿಡಿನ ಟ್ರೈ ಮಾಡಿದ್ಮೇಲೆ ನಾವು ಆದಷ್ಟು ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಯಾವುದಾದ್ರೂ ಸನ್ಸ್ಕ್ರೀನ್ನ ಕೂಡ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ರೆಗ್ಯುಲರ್ ಆಗಿ ನೀವು ಯಾವ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀರಾ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ನೆಕ್ಸ್ಟ್ ಡೇ ಏನಾದರೂ ಬಿಸಿಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಆದಷ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡು ನಂತರ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.